ತುಂಬ ಥ್ಯಾಂಕ್ಸ್ ನಳಿನ ಅವರೇ, ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದೀರಾ. ಕನಕಾಂಬರ ಕೇಳ್ದಂಗೆ ಕಳಿಸ್ಬಿಟ್ಟಿದ್ದೀರಾ. ತುಂಬ ಸಂತೋಷ ಆಯಿತು. ತುಂಬ ಚೆನ್ನಾಗಿದೆ ಪ್ಯಾಕಿಂಗು. ನಂಗೆ ಬಿಚ್ಚಕ್ಕೆ 10 ನಿಮಿಷ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ವೀವರ್ ಗಾರ್ಡನ್ ತೋರಿಸ್ತೀನಿ. ಇವರು ಹಾವೇರಿಯವರು. ಅವ್ರ ಪಾಪ ಟೈಲರ್ ಕೆಲಸ ಮಾಡಿಕೊಂಡೆ ಇಷ್ಟೆಲ್ಲ ಗಾರ್ಡನ್ ಮೇಂಟೈನ್ ಮಾಡಿದ್ದಾರೆ. ನೋಡಿ ಅವರು ಯಾವ ಥರ ಗಾರ್ಡನ್ ಅಂದರೆ ಬರೀ ಅವ್ರ ಹತ್ರ ಜಾಸ್ತಿ ಶೋ ಪ್ಲ್ಯಾಂಟ್ಸ್ಗಳು, ಗಿಡಗಳು ಎಲ್ಲ ತುಂಬ ಚೆನ್ನಾಗಿದೆ. ಅವರು ನನಗೋಸ್ಕರನೇ ವೀಡಿಯೋ ಮಾಡಿ ಕಳಿಸಿದ್ದಾರೆ. ನೋಡಿ, ಯಾಕಂದ್ರೆ ನಾನು ಇಷ್ಟೇ ಜಾಗದಲ್ಲೆಲ್ಲ ಎಷ್ಟೊಂದು ಪ್ಲ್ಯಾಂಟ್ಸ್ ಬೆಳೆಸ್ಕೊಂಡಿದ್ದೀನಿ ಅಂತೆಲ್ಲ ಹೇಳಿ ವೀಡಿಯೋ ಕಳಿಸಿದ್ರು. ನನಗೂ ಅವ್ರ ಗಾರ್ಡನ್ ನೋಡಿ ತುಂಬಾ ಖುಷಿ ಆಯಿತು. ಈ ಥರನೂ ಪ್ಲ್ಯಾಂಟ್ಸ್ ಲವರ್ ಇದ್ದಾರೆ ಅಂತೆಲ್ಲ ಖುಷಿನೇ ಆಯಿತು. ನೋಡಿ, ಅವರು ಬರೀ ಜಾಸ್ತಿ ಶೋ ಪ್ಲ್ಯಾಂಟ್ಸ್ಗಳು ಎಲ್ಲ ಇಟ್ಟಿದ್ದಾರೆ. ನೋಡಿ ಯಾವ ಥರ ಇದೆ ಗಾರ್ಡನ್ ಅಂತ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅವ್ರ ಕೆಲಸನೂ ಮಾಡಿಕೊಂಡು ಜೊತೆಗೆ ಗಾರ್ಡನ್ನು ಮೇಂಟೈನ್ ಮಾಡ್ತಾರೆ ಅಂದರೆ ಖುಷಿಯಾಗುತ್ತಲ್ವ. ನಮ್ಮಂಗೆ ಅವರು ತುಂಬ ಚೆನ್ನಾಗಿ ಗಾರ್ಡನ್ ಮಾಡಿದ್ದಾರೆ. ಅದು ಇಷ್ಟೇ ಜಾಗದಲ್ಲಿ ಎಷ್ಟು ವೆರೈಟಿ ಪ್ಲಾಂಟ್ಸ್ ಕಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಶಿವಮೊಗ್ಗದವ್ರದ್ದು ಸವಿತಾ ಭಟ್ ಅಂತ ಹೇಳ್ಬಿಟ್ಟು, ಅವರು ಅಷ್ಟೇ ಇಷ್ಟೇ ಜಾಗದಲ್ಲಿ ಎಷ್ಟು ವೆರೈಟೀಸ್ ಪಾಟ್ಗಳನ್ನ, ಎಷ್ಟು ವೆರೈಟಿ ಜಾತಿಯ ಶೋ ಗಿಡಗಳನ್ನ, ದಾಸವಾಳ ಗಿಡ ಆಗಿರ್ಬೋದು, ಎಲೆ ಅಂಬು ಆಗಿರ್ಬೋದು, ಪ್ರತಿಯೊಂದನ್ನು ಅಷ್ಟೇ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಅದರಲ್ಲೂ ಸೇವಂತಿಗೆ ಸಸಿಗಳನ್ನಂತೂ ಗ್ರೋ ಬ್ಯಾಗ್ಗಳಲ್ಲಿ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಎಷ್ಟು ಹೆಲ್ದಿಯಾಗಿದೆ ಅಂದರೆ ತುಂಬಾ ಖುಷಿಯಾಗುತ್ತೆ ನನಗೆ. ನಾವೇ ಗಾರ್ಡನ್ ಮಾಡ್ತೀವಿ ಅಂದರೆ ಇಷ್ಟಿಷ್ಟು ಜಾಗದಲ್ಲೂ ಎಷ್ಟು ಚೆನ್ನಾಗಿ ಗಿಡಗಳನ್ನ ಮೇಂಟೈನ್ ಮಾಡ್ತಾರೆ ಅಂದರೆ, ಈ ರೀತಿ ಎಲ್ಲ ಪ್ಲ್ಯಾಂಟ್ಸ್ ಲವರ್ಗಳು ಇರ್ತಾರೆ ಅಂದರೆ ನನಗೂ ಖುಷಿಯಾಗುತ್ತೆ. ಅದರಲ್ಲೂ ನನ್ನ ವೀವರ್ಗಳಂತೂ ತುಂಬ ಚೆನ್ನಾಗಿ ಗಿಡಗಳನ್ನ ಮೇಂಟೈನ್ ಮಾಡಿದ್ದಾರೆ. ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ. ಪ್ಲ್ಯಾಂಟ್ಸ್ಗಳಂತೂ ಎಲ್ಲ ಹೆಲ್ದಿಯಾಗಿದೆ. ಗಿಡಗಳು ತುಂಬ ಚೆನ್ನಾಗಿ ಗಾರ್ಡನ್ನ ಮಾಡಿದ್ದಾರೆ. ಗಾರ್ಡನಲ್ಲಂತೂ ಪ್ಲ್ಯಾಂಟ್ಸು ಎಷ್ಟು ಚೆನ್ನಾಗಿದೆ ನೀವೇ ನೋಡ್ತಾ ಇರ್ಬೋದು. ಎಲ್ಲ ವೆರೈಟೀಸ್ ಇದೆ, ಆದರೆ ಅವರು ಜಾಸ್ತಿ ಶೋ ಪ್ಲ್ಯಾಂಟ್ಸ್ಗಳನ್ನೇ ಬೆಳೆಸಿರೋದು. ಅದು ಶೋ ಪ್ಲ್ಯಾಂಟ್ಸ್ಗಳಂತೂ ತುಂಬಾ ಚೆನ್ನಾಗಿ ಬಂದಿದೆ ಅವರಲ್ಲಿ. ನೋಡಿ ಎಷ್ಟು ಥರ ಇದೆ ಅಂತ. ನನಗಂತೂ ಆ ಗಾರ್ಡನ್ ನೋಡೋಕ್ಕೆ ಅದು ಕಿಟಿಗೆ ಕೂಡ ಬಿಟ್ಟಿಲ್ಲ ಅವರು, ಗೋಡೆ ಕಾಂಪೌಂಡ್ ಕೂಡ ಬಿಟ್ಟಿಲ್ಲ. ಅಷ್ಟು ಚೆನ್ನಾಗಿ ಶೋ ಪ್ಲ್ಯಾಂಟ್ಸ್ಗಳನ್ನ ಜೋಡಿಸಿದ್ದಾರೆ ಅಂದರೆ ಎಷ್ಟು ಖುಷಿಯಾಗುತ್ತೆ. ನಾವು ಬೆಳೆಸ್ತೀವಿ ಅಂದರೆ ನೋಡಿ, ಅವ್ರ ಕಿಟಕಿಯಲ್ಲಿ ಎಲ್ಲೂ ಜಾಗ ಬಿಟ್ಟಿಲ್ಲ, ಯಾವ ಥರ ಪ್ಲ್ಯಾಂಟ್ಸ್ಗಳು ಹಾಕ್ಕೊಂಡಿದ್ದಾರೆ ಅಂತ. ನನಗಂತೂ ತುಂಬಾ ಖುಷಿ ಆಯಿತು ಅವ್ರ ಗಾರ್ಡನ್ ನೋಡಿ. ನೋಡಿ, ಇದು ಅವ್ರು ಕೊಟ್ಟಿರೋ ಅಂಥ ರಿವ್ಯೂ ಯಾವ ಥರ ಇದೆ ಅಂತ. ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ನನ್ನ ಬಗ್ಗೆ, ರಿವ್ಯೂ ಕೂಡ ಕೊಟ್ಟಿದ್ದಾರೆ ನೋಡಿ. ಥ್ಯಾಂಕ್ ಯು ಮೇಡಮ್. ಗಿಡ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾವೆ, ಚೆನ್ನಾಗಿ ಬಂದಿದ್ದಾವೆ, ಮತ್ತೆ ಯಾವ ಗಿಡನೂ ಹಾಳಾಗಿಲ್ಲ, ಎಲ್ಲ ಫ್ರೆಶ್ ಗಿಡಗಳು. ತುಂಬಾ ಚೆನ್ನಾಗಿ ಕಳಿಸ್ಕೊಟ್ಟಿದ್ದೀರಾ ಮೇಡಮ್. ಥ್ಯಾಂಕ್ ಯು. ಪ್ಲ್ಯಾಂಟ್ಸ್ನ ಕಳಿಸಿದೆ, ಅವರು ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ ರಿವ್ಯೂನ ಕೊಟ್ಟಿದ್ದಾರೆ. ಗಿಡಗಳು ತುಂಬ ಚೆನ್ನಾಗಿದೆ, ತುಂಬ ಫ್ರೆಶ್ ಆಗಿದೆ. ಥ್ಯಾಂಕ್ ಯು. ನೋಡಿ, ಇವತ್ತು ನಮ್ಮ ಗಾರ್ಡನ್ಗೆ ಒಬ್ಬರು ಅತಿಥಿ ಬಂದಿದ್ದಾರೆ. ಅವರು ನನ್ನ ವೀವರು. ತುಂಬ ಕಷ್ಟಪಟ್ಟು ಪಾಪ ನನ್ನ ಗಾರ್ಡನ್ ನೋಡೋಕೆ ಬಂದಿದ್ದಾರೆ. ನೋಡಿ ಯಾರು ಅಂತ ತೋರಿಸ್ತೀನಿ. ತುಂಬ ಕ್ಯೂರಿಯಾಸಿಟಿಯಿಂದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಅಳಿಲು ನನ್ನ ಗಾರ್ಡನಲ್ಲಿ ಓಡಾಡಿಕೊಂಡು ಯಾವ ಥರ ಹತ್ತಿ ಹೋಗ್ತಾ ಇದೆ ಅಂದರೆ, ಅದಕ್ಕೂ ನನ್ನ ಗಾರ್ಡನ್ ನೋಡೋದಕ್ಕೆ ಖುಷಿಯಾಗುತ್ತೆ. ಈ ರೀತಿ ಎಲ್ಲ ನನ್ನ ಗಾರ್ಡನ್ ನೋಡೋದಕ್ಕೆ ಬರ್ತಾರೆ ಅಂದರೆ ನನಗೂ ಖುಷಿನೇ ಅಲ್ವಾ. ನೋಡಿ, ನಾನು ಕೇರಳಗೂ ಕೂಡ ಪಾರ್ಸಲ್ ಕಳಿಸಿದೆ. ಅವರು ಕೂಡ ರಿವ್ಯೂ ಕಳಿಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಅವರು ಫೋಟೋ ಎಲ್ಲ ತೆಗೆದು ಕಳಿಸ್ಕೊಟ್ರು. ಥ್ಯಾಂಕ್ಸ್ ಕೂಡ ತುಂಬ ಹೇಳಿದ್ರು ಅವರು. ಆಮೇಲೆ ನೋಡಿ, ನನ್ನ ದಾಸವಾಳ ಕಲೆಕ್ಷನ್ ತುಂಬ ಜನ ಕೇಳ್ತಿರಲ್ಲ ಯಾವ್ಯಾವ ಕಲರ್ಸ್ ಇದೆ ಅಂತ. ನೋಡಿ, ನಾನು ಎಲ್ಲ ಫೋಟೋಸ್ಗಳನ್ನೂ ಹಾಕ್ತಾಯಿದ್ದೀನಿ. ಇಷ್ಟು ವೆರೈಟಿ ಕಲೆಕ್ಷನ್ನು ನನ್ನ ಹತ್ರ ದಾಸವಾಳ ಗಿಡಗಳಿವೆ. ಯಾರಿಗಾದರೂ ಬೇಕಾದರೆ ಬುಕ್ ಮಾಡ್ಕೊಳ್ಳಿ, ನಾನು ಕೊರಿಯರ್ ಮಾಡಿಕೊಡ್ತೇನೆ. ನೋಡಿ, ಇಷ್ಟು ನಾನು ಮತ್ತೆ ತೋರಿಸ್ತಾನೆ ಇದ್ದೀನಿ ನಿಮಗೆ. ಇಷ್ಟು ವೆರೈಟೀಸು ನನ್ನ ಹತ್ರ ಸಿಂಗಲ್ ಪೆಟಲಲ್ಲಿದೆ, ಡಬಲ್ ಪೆಟಲಲ್ಲಿ 1-2 ಕಲರ್ ಇದೆ. ಎಲ್ಲನೂ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಪದೇ ಕ್ಯಾಟ್ಲಾಗ್ ಎಲ್ಲ ಕೇಳಬೇಡಿ. ಅಷ್ಟು ದೊಡ್ಡ ಇನ್ನೂ ನಾನು ಆರ್ಡರ್ ತೊಗೊಂಡು ಕ್ಯಾಟ್ಲಾಗ್ ಮಾಡಿ ಕಳಿಸೋ ಅಷ್ಟು ಬೆಳೆದಿಲ್ಲ. ಏನೋ ಚಿಕ್ಕ ಪುಟ್ಟ ಗಿಡಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ನನ್ನ ಹತ್ರ ಏನು ವೆರೈಟೀಸ್ ಇದೆಯೋ ಅಷ್ಟು ವೆರೈಟೀಸನ್ನು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಅಷ್ಟು ವೆರೈಟಿ ಗಿಡಗಳು ನನ್ನಲ್ಲಿ ಅವೈಲೇಬಲ್ ಇದೆ. ಯಾರು ಬೇಕಾದರೂ ಬುಕ್ ಮಾಡ್ಕೊಳ್ಳಿ, ನಾನು ಕೊರಿಯರ್ ಮಾಡಿಕೊಡ್ತೇನೆ. ಪದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ನನ್ನ ಸ್ಕ್ರೀನ್ ಮೇಲೆ ಆಲ್ಮೋಸ್ಟ್ ಎಲ್ಲ ಗಿಡಗಳು ನನ್ನ ಹತ್ರ ಎಷ್ಟು ವೆರೈಟಿ ಸಿಂಗಲ್ ಪೆಟಲ್ಸ್ ಇದೆಯೋ ಅಷ್ಟು ಕಲೆಕ್ಷನ್ನು ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ದಯವಿಟ್ಟು ಅದನ್ನು ನೋಡಿ ಅದರಲ್ಲಿ ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸ್ಕೊಟ್ರೆ ನಾನು ಆ ಪ್ಲ್ಯಾಂಟ್ಸ್ಗಳನ್ನ ನಿಮಗೆ ಕೊರಿಯರ್ ಮಾಡಿಕೊಡ್ತೀನಿ. ನೋಡಿ, ಈ ವಿಡಿಯೋದಲ್ಲೂ ಅಷ್ಟೇ ಶೋ ಪ್ಲ್ಯಾಂಟ್ಸ್ಗಳು ಎಷ್ಟು ಚೆನ್ನಾಗಿದೆ ಅಂತೂ. ಇದು ನಮ್ಮ ದೀಕ್ಷಾನ ನೋಡಿಕೊಂಡು ಸಸಿ ತೊಗೊಂಡು ಹೋಗೋಕ್ಕೆ ಅಂತ ಬಂದಿರಲ್ಲ, ಅವ್ರದ್ದು ಒಂದು ವಿಡಿಯೋ ಹಾಕಿದ್ದೀನಿ. ಅವ್ರ ಮನೆ ವಿಡಿಯೋ ಗಾರ್ಡನ್ದಿದು ಟೆರೆಸ್ ಮೇಲೆ ಮಾಡಿದ್ದಾರೆ ಅವರು. ಅವ್ರ ಹೆಸರು ಬಂದ್ಬಿಟ್ಟು ಮಮತಾ ಅಂತ ಹೇಳ್ಬಿಟ್ಟು ತುಮಕೂರವ್ರವರು. ಅವ್ರ ವಿಡಿಯೋ ಕೂಡ ನಾನು ಇದರಲ್ಲಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಅವ್ರ ಮನೆಯದು ವಿಡಿಯೋ ಫುಲ್ಲು
ಯಾವ ಥರ ಇದೆ ಅಂತ. ಅವರು ಕೂಡ ಟೆರೆಸ್ ಮೇಲೆ ಎಷ್ಟು ಚೆನ್ನಾಗಿ ಶೋ ಪ್ಲ್ಯಾಂಟ್ಸ್ಗಳಾಗಿರ್ಬೋದು, ಅವ್ರು ಜಾಸ್ತಿ ಶೋ ಪ್ಲ್ಯಾಂಟ್ಸ್, ಕೆಲವ್ರಿಗೆ ಶೋ ಪ್ಲ್ಯಾಂಟ್ಸ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇಷ್ಟ ಆಗುತ್ತೆ. ಅವರು ತುಂಬ ಶೋ ಪ್ಲ್ಯಾಂಟ್ಸ್ ಕಲೆಕ್ಷನ್ಸ್ನೇ ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಅವ್ರ ಮನೆ ಕ್ಯೂಟ್ ನಾಯಿ ಕೂಡ ಇದೆ ಅದರೊಳಗಡೆ. ಅವರು ಅದನ್ನೆಲ್ಲ ವೀಡಿಯೋ ಮಾಡಿ ಕಳಿಸಿದ್ದಾರೆ. ಪ್ಲ್ಯಾಂಟ್ಸ್ಗಳಂತೂ ತುಂಬ ಹೆಲ್ದಿಯಾಗಿ ತುಂಬ ಚೆನ್ನಾಗಿವೆ. ಅವರು ಗಾರ್ಡನಲ್ಲಿ ಇರೋದನ್ನು ಎಲ್ಲ ಕಲೆಕ್ಷನ್ನು ಬೇಕು ಅಂದರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಗಾರ್ಡನಲ್ಲಿ ಪ್ರತಿಯೊಂದು ಪ್ಲ್ಯಾಂಟ್ಸು ಅಷ್ಟೇ ತುಂಬ ಹೆಲ್ದಿಯಾಗಿ ಚೆನ್ನಾಗಿವೆ, ನೋಡೋದಕ್ಕೂ ಖುಷಿಯಾಗುತ್ತೆ ನೋಡಿ. ದಾಸವಾಳ ಆಗಿರ್ಬೋದು, ಶೋ ಗಿಡಗಳಾಗಿರ್ಬೋದು, ಅಂದರೆ ಅವರು ಜಾಸ್ತಿ ಶೋ ಗಿಡಗಳನ್ನೇ ಇಟ್ಕೊಂಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಶೋ ಗಿಡಗಳಲ್ಲೂ ಎಷ್ಟು ಚೆನ್ನಾಗಿವೆ ನೋಡಿ. ಆ ಥರ ಗಾರ್ಡನ್ ಮಾಡೋವಂಥವ್ರಿಗೆ ಎಲ್ಲಿದ್ರೂ ಗಿಡ ಬೆಳೆಸ್ಬೇಕು ಅನ್ನೋ ಹುಚ್ಚಿರುತ್ತೆ. ಅವರು ಇದೊಂದು ಸುಮ್ಮನೆ ಅವ್ರ ಗಾರ್ಡನ್ದು ವೀಡಿಯೋ ಕಳಿಸ್ಕೊಟ್ಟಿದ್ರು, ಅದನ್ನು ನನ್ನ ವೀಡಿಯೋದಲ್ಲಿ ಇವತ್ತು ನಾನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಪ್ಲ್ಯಾಂಟ್ಸ್ಗಳೆಲ್ಲ. ನನಗೂ ಖುಷಿ ಆಯಿತು. ನಿಮಗೆ ಇದರಲ್ಲಿ ಯಾವುದಾದ್ರೂ ಬೇಕಾದರೆ ಹೇಳಿ ನಳಿನವರೇ, ಕೊಡ್ತೀನಿ ಕಟಿಂಗ್ಸ್ ಅಂತೆಲ್ಲ ಹೇಳಿದ್ರು. ಬಟ್ ನಂಗೆ ಶೋ ಪ್ಲ್ಯಾಂಟ್ಸ್ ಇಷ್ಟ ಅಲ್ಲ. ಆದರೆ ದೀಕ್ಷಂಗೋಸ್ಕರ ಸ್ವಲ್ಪ ಕಲೆಕ್ಷನ್ ಮಾಡಿ ತಂದುಕೊಟ್ಟಿದ್ದನ್ನು ಹಾಕಿ ಬೆಳೆಸಿದ್ದೀನಿ. ಅದು ನಾನು ನೆಲದಲ್ಲಿ ಬೆಳೆಸಿದ್ದೀನಿ, ಅವ್ರು ಪಾಟ್ಗಳಲ್ಲಿ ಹಾಕ್ಕೊಂಡಿದ್ದಾರೆ. ಆದರೂ ಕೆಲವೊಂದು ನೋಡಿದ್ರೆ ಈ ಥರ ನಾವು ಹಾಕ್ಬೋದಲ್ಲ ಅಂತ ಅನಿಸುತ್ತೆ. ನೋಡೋಣ ನೆಕ್ಸ್ಟ್ ಟೈಮ್. ಪಾಪ ಅವರೇನೋ ತುಂಬ ಸಲ ಕರೆದ್ರು, ಬನ್ನಿ ಮೇಡಮ್ ಮನೆಗೆ ಅಂತ. ನಮಗೆ ಟೈಮ್ ಇಲ್ಲ, ಹಂಗಾಗಿ ನೆಕ್ಸ್ಟ್ ಟೈಮ್ ಏನಾದರೂ ಅವ್ರ ಮನೆಗೆ ಹೋದರೆ ಕೆಲವೊಂದು ಪ್ಲ್ಯಾಂಟ್ಸ್ನ ಕಲೆಕ್ಷನ್ ಮಾಡ್ಕೊಂಡು ಬರಬೇಕು ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ, ನೋಡೋದಕ್ಕಂತೂ ತುಂಬ ಸುಂದರವಾಗಿದೆ. ಒಂದೊಂದು ಪ್ಲ್ಯಾಂಟ್ಸು ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಇದು ನನಗೆ ತುಂಬ ಇಷ್ಟ ಆಯಿತು. ಅವ್ರ ಗಾರ್ಡನಲ್ಲಿ ಎಷ್ಟೊಂದು ವೆರೈಟೀಸು ಬರೀ ಶೋ ಪ್ಲ್ಯಾಂಟ್ಸ್ಗಳು ಇಟ್ಕೊಂಡಿದ್ದಾರೆ. ಹಂಗಾಗಿ ನಾನು ಕೆಲವೊಂದು ದಾಸವಾಳನೂ ಇಟ್ಕೊಂಡಿದ್ದಾರೆ, ಅದು ಕವರಲ್ಲೇ ಇಟ್ಟಿದ್ದಾರೆ ನೋಡಿ. ಈ ಥರ ಎಲ್ಲ ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಗಾರ್ಡನ್ನು, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ನನಗೆ ತುಂಬ ಖುಷಿ ಆಯಿತು ನೋಡಿ. ಪನ್ನೀರ್ ಪತ್ರೆನೂ ಕೂಡ ಹಾಕ್ಕೊಂಡಿದ್ದಾರೆ ಪಾಟಲ್ಲೇ, ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ ಗಾರ್ಡನು. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಕೊಂಡಿದ್ದಾರೆ ಶೋ ಪ್ಲ್ಯಾಂಟ್ಸ್ಗಳನ್ನ. ಈ ರೀತಿ ಎಲ್ಲ ಬೆಳೆಸೋದು ಅಂದರೆ ಗಿಡದ ಹುಚ್ಚಿರೋರು ಮಾತ್ರ ಸಾಧ್ಯ. ಹಂಗಾಗಿ ಅವರು ಗಿಡದ ಪ್ಲ್ಯಾಂಟ್ಸ್ ಅವರಾಗಿರೋದ್ರಿಂದ ತುಂಬ ಚೆನ್ನಾಗಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸಬ್ರು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.